ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 100ಕ್ಕೂ ಹೆಚ್ಚು ವೆರೈಟಿ ನೀರ್ಸೋಣೆ ಗಿಡಗಳು ಒಂದೇ ಕಡೆ ಇದೆ. ಅದು ಎಲ್ಲಿದೆ, ಅದರ ಕಟಿಂಗನ್ನು ನಾನು ಹೇಗೆ ತಂದೆ, ಅದನ್ನು ಹೇಗೆ ಗ್ರೋ ಮಾಡ್ತೀನಿ ಎಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ಇಷ್ಟೊಂದು ವೆರೈಟಿ ನೀರ್ಸೋಣೆ ಗಿಡವನ್ನು ಕಲೆಕ್ಟ್ ಮಾಡೋದು ಮತ್ತು ಮೇಂಟೈನ್ ಮಾಡೋದು ಸುಲಭವಲ್ಲ. ಅಂದರೆ ತುಂಬ ಕಷ್ಟ. ಇದು ಡೆಲಿಕೇಟ್ ಆದ್ದರಿಂದ ಅದು ಬೇಗ ಸತ್ತೋಗುತ್ತೆ. ಆದರೂ ಅಷ್ಟೊಂದು ಚೆನ್ನಾಗಿ ಅದನ್ನು ಒಂದು ಸಲ ತಂದಿರೋದನ್ನು ಯಾವಾಗಲೂ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬೆಳೆಸೋದು ಅಂದರೆ ತುಂಬ ಕಷ್ಟ. ಎಷ್ಟೊಂದು ಕಲರ್ಸ್ ಇದೆ ಮತ್ತು ಎಲ್ಲ ಒಂದೇ ಕಡೆ ಇದೆ. ಎಷ್ಟು ಕಲರ್ಸ್ ಬೇಕು ಅಂತ ಇಲ್ಲಿ ಒಂದು ನಾವು ತಗೋಬಿಟ್ರೆ ನಮಗೆ ಬೇಕಾದಷ್ಟು ಗಿಡಗಳು ಸಾಕಾಗತ್ತೆ ನಮ್ಮ ಮನೆಗೆ. ಮತ್ತು ನರ್ಸರಿಯಲ್ಲೆಲ್ಲ ನಮಗೆ ಈ ರೀತಿ ಇಷ್ಟೊಂದು ವೆರೈಟಿಗಳು ನಮಗೆ ಸಿಗಲ್ಲ. ಅಂದರೆ ಗಾರ್ಡನ್ ಇಷ್ಟ ಆದವರು ಎಲ್ಲಿದೆ ಅಂತ ಹುಡುಕ್ತಾರೆ. ಅದಕ್ಕೆ ಈ ರೀತಿ ಒಂದೇ ಕಡೆ ಇದ್ದುಬಿಟ್ರೆ ನಮಗೆ ತುಂಬ ಚೆನ್ನಾಗಿ ನಾವು ಹೋಗಿ ತರ್ಬೋದು. ಇಷ್ಟೊಂದು ಅವರು ಕಲೆಕ್ಟ್ ಮಾಡಿರೋದಕ್ಕೆ ಅವರಿಗೆ ತುಂಬ ಧನ್ಯವಾದ ಅಂತ ನಾನು ಹೇಳ್ತೀನಿ. ಈ ನೀರ್ಸೋಣೆ ಗಿಡಗಳು ಇಷ್ಟ ಆದವರಿಗೆ ಇಲ್ಲಿ ನೋಡ್ಬಿಟ್ರೆ ಯಾವ್ದು ತಗೋಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರೋವಂಥ ವೆರೈಟಿ ಗಿಡಗಳೆಲ್ಲ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಒಂದಷ್ಟು ಗಿಡಗಳನ್ನು ತಗೊಂಡೆ. ನೀವು ಯಾರಾದರೂ ಬೇಕಿದ್ದರೆ, ನಿಮಗೆ ಇಷ್ಟ ಆದರೆ, ಬೇಕು ಅಂತ ಆದರೆ, ಅಂದರೆ ಈಗ ನೀವು ಬೆಳೆಸ್ತೀರ ಅಂದರೆ ತಂದ್ಕೊಳ್ಳಿ. ಇಲ್ಲ ಅಂದರೆ ಜೂನ್ ಜುಲೈ ಟೈಮಲ್ಲಿ ತಂದ್ಕೊಂಡ್ರೆ ಆಗ ಚೆನ್ನಾಗಿ ಗ್ರೋ ಆಗತ್ತೆ, ಬೆಳೆಸ್ಬೋದು. ನಾನಿಲ್ಲಿ ತಗೊಂಡಂಥ ಗಿಡವನ್ನು ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಪೇಪರಲ್ಲಿ ಅದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ತೀನಿ. ಪೇಪರ್ ಸ್ವಲ್ಪ ಒದ್ದೆ ಆಗಿರ್ಬೇಕು. ಪೇಪರನ್ನು ಒದ್ದೆ ಮಾಡಿ ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ಸ್ವಲ್ಪ ಅದಕ್ಕೆ ಮತ್ತೆ ನೀರನ್ನು ಸ್ವಲ್ಪ ಸ್ಪ್ರೇ ಮಾಡ್ತೀನಿ. ಅಂದರೆ ಸ್ವಲ್ಪ ಜಾಸ್ತಿನೇ ಒದ್ದೆ ಆದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಬಿಸಿಲಿಗೆ ಅಂದರೆ ಅದು ಒಣಗತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಮತ್ತೊಂದು ಪೇಪರಿಂದ ಅದನ್ನು ಸುತ್ತಿ ಒಂದು ಹ್ಯಾಂಡ್ ಬ್ಯಾಗಲ್ಲಿ ಹಾಕೊಂಡು ತರ್ತೀನಿ. ಅಂದರೆ ಅದು ಬಿಸಿಲಿಗೆ ಬಾಡಬಾರ್ದು ಅಂತ ಈ ರೀತಿಯಾಗಿ ತಗೊಬಂದೆ. ತುಂಬ ಚೆನ್ನಾಗಿದೆ ನೋಡಿ. ಈಗ ಈ ರೀತಿಯಾಗಿದೆ, ಇಷ್ಟೊಂದು ಚೆನ್ನಾಗಿದೆ. ಮನೆಗೆ ತಂದು ನಾನು ಓಪನ್ ಮಾಡಿದಾಗ ಇಷ್ಟೊಂದು ಚೆನ್ನಾಗಿದೆ. ಇಷ್ಟೊಂದು ಒಳ್ಳೊಳ್ಳೆ ಕಟಿಂಗನ್ನು ಕೊಟ್ಟಿದ್ದಾರೆ ಅವರು. ತುಂಬ ಚೆನ್ನಾಗಿದೆ. ನಾವು ಗ್ರೋ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ ಇಲ್ಲಿ. ಅಂದರೆ ಕಟಿಂಗ್ ತುಂಬ ಚೆನ್ನಾಗೇ ಇದೆ. ನಾವು ಇದನ್ನು ಸರಿಯಾಗಿ ಗ್ರೋ ಮಾಡಬೇಕಷ್ಟೆ. ಇಲ್ಲಿ ಈ ರೀತಿಯಾಗಿ ನಾನು ಒಂದು ಪುಟ್ಟ ಕವರಲ್ಲಿ ಪ್ರತಿ ಒಂದನ್ನು ಬೇರೆ ಕವರಲ್ಲಿ ನಾನು ಹಾಕಿ ಹೀಗೆ ನೆಟ್ಟಿಟ್ಕೊಂಡಿದ್ದೀನಿ. ಬರೀ ಮಣ್ಣಲ್ಲಿ ನೆಟ್ಟಿದ್ದೀನಿ ನಾನು. ಮಣ್ಣು ಮಾತ್ರ ಹಾಕಿದ್ದೀನಿ, ಮತ್ತೇನು ಹಾಕಿಲ್ಲ. ನೆರಳಲ್ಲಿ ಇಟ್ಟು ಈ ರೀತಿಯಾಗಿ ನೆಟ್ಟು ಆಮೇಲೆ ಮೇಲಿನ ಪೇಪರನ್ನು ಮುಚ್ಚಿಟ್ಟಿದ್ದೀನಿ, ಅಂದರೆ ಬಿಸಿಲಿಗೆ ಬಾಡಬಾರ್ದಂತ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನೀರ್ಸೋಣೆ ಗಿಡದ ಕಟಿಂಗನ್ನು ಯಾವ ರೀತಿ ಗ್ರೋ ಮಾಡಿದ್ದೀನಿ ಅಂತ ಹಾಕಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇವ್ರ ಮನೆ ಇರೋದು ಸಿರ್ಸಿಯಲ್ಲಿ, ಸಿಟಿಲೇ ಇದೆ. ಅವ್ರ ಹೆಸರು ಲಕ್ಷ್ಮಿ ಅಂತ. ಅವರು ನೀರ್ಸೋಣೆ ಕಟಿಂಗ್ ಅನ್ನು ಸೇಲ್ ಮಾಡ್ತಾರೆ. ಯಾರಿಗಾದ್ರೂ ಬೇಕಾದ್ರೆ, ಇಷ್ಟ ಇದ್ರೆ, ಬೇಕಾದಲ್ಲಿ ಈ ವಿಡಿಯೋದ ಎಂಡಲ್ಲಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿರ್ತೀನಿ. ಬೇಕಾದವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ತಗೋಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.